ಯೋಗೀಶ್ ಅಪ್ಪಾಜಯ್ಯ. ತಮ್ಮೆಲ್ಲರಿಗೂ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಪ್ರತಿಯೊಂದು ನನ್ನ ವಿಡಿಯೋನ ಬೇರೆ ಬೇರೆ ಹೊಸ ಹೊಸ ವೀಕ್ಷಕರು ನೋಡ್ತಾರಂತ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ನನ್ನ ಪರಿಚಯನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಇವತ್ತಿನ ಈ ಕಾರ್ಯಕ್ರಮದ ವಿಡಿಯೋನ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ವೀಕ್ಷಕರು ನೋಡ್ತಾ ಇರೋದ್ರಿಂದ ನಾನು ಆಂಗ್ಲ ಭಾಷೆಯಲ್ಲೂ ಸಹ ನನ್ನ ಪರಿಚಯನ ಮಾಡ್ಕೊಳ್ತೇನೆ. ನಾನು ಮೂಲತಃ ತೋಟಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸುಮಾರು 7.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆನಂತರ ರಾಜೀನಾಮೆ ಕೊಟ್ಟಿರುವಂಥದ್ದು. ಅದೇ ರೀತಿ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುವಾಗ ಜೈವಿಕ ಕೃಷಿ ಸೊಸೈಟಿ, ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವಂತಹ ಜೈವಿಕ ಕೃಷಿ ಸೊಸೈಟಿ, ಇದು ಮೂಲತಃ ಕರ್ನಾಟಕ ರಾಜ್ಯ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ. ಅಲ್ಲೂ ಸಹ ನಾನು ಕಾರ್ಯನಿರ್ವಹಣಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೆ. ಈಗ ಹಾಲಿ ನಾನು ಅಖಿಲ ಭಾರತ ಸಾವಯವ ಕೃಷಿ, ಸಾವಯವ ದೃಢೀಕರಣ ಮತ್ತು ಸಾವಯವ ಮಾರುಕಟ್ಟೆ ಸಲಹೆಗಾರ. ಅದೇ ರೀತಿ ಅಖಿಲ ಭಾರತ ರೈತ ಸಂಘಟನೆಗಳು, ಅದನ್ನು ವಿಶೇಷವಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ನಾವೇನು ರೈತ ಉತ್ಪಾದಕ ಕಂಪನಿಗಳಂತ ಹೇಳ್ತೀವಿ, ಅವುಗಳಿಗೂ ಸಹ ನಾನು ಸಲಹೆಗಾರನಾಗಿ ಕೆಲಸ ಮಾಡ್ತೇನೆ. ಮುಖ್ಯವಾಗಿ ಅದರಲ್ಲೂ ವಿಶೇಷವಾಗಿ ಅವರಿಗೆ ಮಾರುಕಟ್ಟೆಯ ಬಗ್ಗೆ ಆ ಒಂದು ಮಾರುಕಟ್ಟೆ ಚಟುವಟಿಕೆಗಳ ಬಗ್ಗೆ ಸಲಹೆ ಕೊಡುವಂತ ಕೆಲಸ. ಮತ್ತೆ ಅದೇ ರೀತಿ ಸಾವಯವ ಕೃಷಿಗೆ ಪೂರಕವಾದಂತ ಅಥವಾ ಸಾವಯವ ಆಹಾರ ಕ್ಷೇತ್ರಕ್ಕೆ ಪೂರಕವಾದಂತಹ ಕ್ಷೇತ್ರ ಫುಡ್ ಅಂಡ್ ನ್ಯೂಟ್ರಿಷನ್ ಅಂತ ಕರಿತೇವೆ. ಆ ಒಂದು ಇದರಲ್ಲೂ ಸಹ ನಾನು ಸರ್ಟಿಫೈಡ್ ನ್ಯೂಟ್ರಿಷನ್ ಅಂಡ್ ವೆಲ್ನೆಸ್ ಅಡ್ವೈಸರ್ ಅಂತ ಕರಿತೇವೆ. ಅದೇ ನ್ಯೂಟ್ರಿಷನ್ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲೂ ಸಹ ನಾನೊಂದು ಚಿಕ್ಕ ಒಂದು ಕೋರ್ಸ್ ಅನ್ನು ಮಾಡಿರುವಂತದ್ದು. ಇದು ನನ್ನ ಚಿಕ್ಕದಾದಂತ ಒಂದು ಹಿನ್ನೆಲೆ. ಒಟ್ಟಾರೆ ಸಾರಾಂಶ ಹೇಳ್ಬೇಕಂದ್ರೆ ಸುಮಾರು ಕಳೆದ 20 ವರ್ಷಗಳಿಂದ ಸಾವಯವ ಕೃಷಿ ಚಳುವಳಿ, ಸಾವಯವ ಕೃಷಿ ಕ್ಷೇತ್ರ ಮತ್ತು ಸಾವಯವ ಆಹಾರ ಉದ್ಯಮದಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವಂತದ್ದು. ಐ ಆಮ್ ಯೋಗೀಶ್ ಅಪ್ಪಾಜಯ್ಯ, ಬೇಸಿಕಲಿ ಎಕ್ಸ್ ಆಫೀಸರ್, ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್, Government of Karnataka. Of course, X being probably you can make out, I am not a resigned, I am basically a resigned person. I am not a retired person. I was also in fact executive officer for Jaivik Krishik Society. The Jaivik Krishik Society being a federation of Organic Farmers Association of India. During my government service, even I used to play the role of executive officer in Jaivik Krishik Society. At present, I am also an All India advisor for organic farming, organic certification and organic market. I am also an All India advisor for FPOs, farmer federations and farmer association. Plus, I am just a certified nutrition and wellness advisor. I have been associated with organic farming domain, organic food industry and organic farming movement for almost 2 decades. This is my very brief background. ಇಷ್ಟು ನನ್ನ ಪರಿಚಯನ ಮಾಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು ಟು ಮೈ ಪ್ರೋಗ್ರಾಮ್ ಯೋಗಿ ಸ್ಪ್ರಿಂಗ್ ಬೋರ್ಡ್. ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮ ಮಾಡಿದಂತ ಉದ್ದೇಶ ಏನು ಅಂತಂದ್ರೆ, ಈಗ ಸ್ಪ್ರಿಂಗ್ ಬೋರ್ಡ್ ಅಂತ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಈಗ ನಾವು ಯಾವುದೇ ನೆಲದ ಮೇಲೆ ನಿಂತ್ಕೊಂಡು ನಾವು ಎತ್ತರಕ್ಕೆ ಜಿಗಿಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಾವು ಎಷ್ಟು ಎತ್ತರಕ್ಕೆ ಹೋಗ್ತೀವಿ ಅಂತ ಒಂದು ಮಿತಿ ಇರುತ್ತೆ. ನಾವು ಎಷ್ಟೇ ಶ್ರಮ ಹಾಕಿದ್ರು, ಎಷ್ಟೇ ಶಕ್ತಿ ಬಳಸಿದ್ರು, ಅದೇ ಒಂದು ನಾವು ಸ್ಪ್ರಿಂಗ್ ಬೋರ್ಡ್ ಮೇಲೆ ನಿಂತ್ಕೊಂಡು ನಾವು ಮೇಲೆ ಕಾರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹಳ ಕಡಿಮೆ ಶಕ್ತಿ ಬಳಸಿ, ಬಹಳ ಕಡಿಮೆ ಶ್ರಮ ಬಳಸಿ ಇನ್ನೂ ಬಹಳಷ್ಟು ಎತ್ತರಕ್ಕೆ ಹೋಗ್ಬೋದು. ಅದಕ್ಕೆ ಸ್ಪ್ರಿಂಗ್ ಬೋರ್ಡ್ ಅಂತ ಕರೀತಾರೆ. ಈ ಒಂದು ಉದ್ದೇಶನ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಂದ್ರೆ, ಈ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದಲ್ಲಿ ನಾನು ಯಾವ ವ್ಯಕ್ತಿಗಳ ಬಗ್ಗೆ, ಯಾವ ಸಂಘ ಸಂಸ್ಥೆಗಳ ಬಗ್ಗೆ, ಯಾವ ಕಂಪನಿಗಳ ಬಗ್ಗೆ, ಅವರ ಚಟುವಟಿಕೆಗಳಾಗಿರ್ಬೋದು ಅಥವಾ ವ್ಯಾಪಾರ ವಹಿವಾಟುಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಮಾಹಿತಿ ಕೊಟ್ಟಲ್ಲಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಜನಗಳಿಗೆ ಮುಟ್ಟಲಿ, ಜನಗಳಿಗೂ ಅನುಕೂಲ ಆಗಲಿ, ನೋಡಿದಂಥವ್ರಿಗೂ ಅನುಕೂಲ ಆಗಲಿ, ಮತ್ತೆ ಆ ಸಂಬಂಧಪಟ್ಟಂತ ವ್ಯಕ್ತಿ, ಸಂಘ ಸಂಸ್ಥೆ ಮತ್ತೆ ಕಂಪನಿಗೂ ಅನುಕೂಲ ಆಗಲಿ ನಿಟ್ಟಿನಲ್ಲಿ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು. ಈಗ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರಂತ ಯಾವುದೇ ವ್ಯಕ್ತಿಗಳಾಗಿ, ಸಂಘ ಸಂಸ್ಥೆಗಳಾಗಲಿ, ಕಂಪನಿಗಳಾಗಲಿ ಈ ಒಂದು ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದ ಮೂಲಕ ನಿಮ್ಮ ಮಾಹಿತಿಯನ್ನ, ನಿಮ್ಮ ಚಟುವಟಿಕೆಗಳನ್ನ ಜನಗಳಿಗೆ ಮುಟ್ಟಿಸಕ್ಕೆ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನನ್ನ ದೂರವಾಣಿ ಸಂಖ್ಯೆಯ ಸಂಪರ್ಕ ವಿವರಗಳನ್ನು ಕೊಡಲಾಗುತ್ತೆ. ತಾವು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ಇಫ್ ಎನಿಬಡಿ, ಎನಿ ಇಂಡಿವಿಜುವಲ್ ಫಾರ್ ದಟ್ ಮ್ಯಾಟರ್, ಆರ್ ಎನಿ ಅಸೋಸಿಯೇಷನ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಸೇಷನ್ ಆರ್ ಎ ಕಂಪನಿ ಫಾರ್ ದಟ್ ಮ್ಯಾಟರ್, ಇಫ್ ಯು ವುಡ್ ಲೈಕ್ ಟು reach more people and get the publicity and visibility for your activities or business activities, probably you can contact me so that we can plan a program for your institution or your company in my ಯೋಗಿ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಮ್. ಇಷ್ಟು ವಿಚಾರಗಳನ್ನ ಹೇಳ್ತಾ ಇವತ್ತಿನ
ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದಲ್ಲಿ ನಾನು ಮಾಹಿತಿ ಕೊಡ್ತಾರಂತ ಕಂಪನಿ, ಇದು ಬಹಳ ವಿಶೇಷವಾದಂತ ಕಂಪನಿ. ಆ ಕಂಪನಿ ಹೆಸರು ಸೆಲೆಬ್ರೇಟಿಂಗ್ ಫಾರ್ಮರ್ಸ್ ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ಬಹಳ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕಬ್ಬು, ಅಥವಾ ಹಿಂದಿ ಭಾಷೆಯಲ್ಲಿ ಗನ್ನ ಅಂತ ಕರಿತೇವೆ, ಅಥವಾ ನಾವೇನು ಇಂಗ್ಲಿಷ್ ನಲ್ಲಿ ಶುಗರ್ ಕೇನ್ ಅಂತ ಕರಿತೇವೆ. ಕಬ್ಬಿನಲ್ಲಿ ಎಷ್ಟೆಲ್ಲ ನಾವು ಮೌಲ್ಯವರ್ಧನೆ ಮಾಡಬಹುದು, ಸಂಸ್ಕರಣೆಯನ್ನ ಮಾಡಬಹುದು, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ, ಸಾಕಷ್ಟು ಕ್ರಿಯಾಶೀಲತ್ಮಕವಾಗಿ ಪ್ರಯೋಗಶೀಲತವಾಗಿ ಸಾಕಷ್ಟು ಪದಾರ್ಥಗಳನ್ನ ಮಾಡಿ ಪ್ರತಿಯೊಬ್ಬ ಸಾಮಾನ್ಯ ಕಬ್ಬು ಬೆಳೆಗಾರ ಇರ್ಬೋದು ಅಥವಾ ಆಸಕ್ತಿ ಇರಂತ ಯಾರೇ ಆದ್ರೂ ಮನೆಯಲ್ಲೇ ಈ ಒಂದು ಕಬ್ಬಿನ ರಸವನ್ನ ಬಳಸ್ಕೊಂಡು, ಕಬ್ಬನ್ನ ಬಳಸ್ಕೊಂಡು ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು, ಅದರ ಮೂಲಕ ಅವ್ರು ಯಾವ ರೀತಿ ಆದಾಯನ ಜಾಸ್ತಿ ಮಾಡ್ಕೊಳ್ಬಹುದು. ಕಬ್ಬಿಗಿರಂತ ಇವತ್ತು ಮಾರುಕಟ್ಟೆ ಸಮಸ್ಯೆ ಇದೆ. ಬಹುಶಃ ಕಬ್ಬು ಅಂತಲ್ಲ, ಬಹುಶಃ ಇಡೀ ಭಾರತದಲ್ಲಿ ಪ್ರತಿಯೊಂದು ಬೆಳೆಗಳಿಗೂ ಮಾರುಕಟ್ಟೆ ಸಮಸ್ಯೆ ಇದೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಕಬ್ಬು ಬೆಳೆಗಾರರು ತಕ್ಕ ಮಟ್ಟಿಗೆ, ಬಹುಶಃ ಅವರು ಟನ್ಗಟ್ಲೆ ಈ ಒಂದು ಮೌಲ್ಯವರ್ಧನೆ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೂ ಸಹ ತಕ್ಕ ಮಟ್ಟಿಗೆ ಅವರ ಮನೆಯಲ್ಲೇ ಅಥವಾ ಒಂದು ಸಣ್ಣ ವ್ಯವಸ್ಥೆ ಮಾಡಿಕೊಂಡು ಯಾವ್ದೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ಅವರು ಮಾರುಕಟ್ಟೆ ಮಾಡಬಹುದು, ಅವರ ಆದಾಯವನ್ನ ಜಾಸ್ತಿ ಮಾಡ್ಕೊಂಡು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಬಹುಶಃ ಕಬ್ಬಿನಲ್ಲಿ ಇಷ್ಟು ಆಳವಾಗಿ ಕೆಲಸ ಮಾಡಿರೋಂತ ನನಗೆ ಗೊತ್ತಿರೋಂತ ಒಂದು ನನ್ನ ಅಲ್ಪ ಜ್ಞಾನಕ್ಕೆ ಗೊತ್ತಿರೋ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಬಹುಶಃ ಇದು ಈ ಕಂಪನಿ ಬಿಟ್ಟು ಬೇರೆ ಯಾರು ಮಾಡಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ಒಂದು ಕಂಪನಿನ ಸುಮಾರು 4 ಜನ ಸಮಾನ ಮನಸ್ಕರು ಈ ಕಂಪನಿಯನ್ನು ಹುಟ್ಟು ಹಾಕಿರೋಂಥದ್ದು. ಮೊದಲನೇದಾಗಿ ನನಗೆ ವೈಯಕ್ತಿಕವಾಗಿ ಸಂಪರ್ಕ ಇರುವಂತದ್ದು ವಿಪಿನ್ ಸರೀನ್ ಅಂತ, ಅವರು ಮೂಲತಃ ಹರಿಯಾಣ ರಾಜ್ಯದವರು. ಅದೇ ರೀತಿ ಸ್ವಾತಿ ಸೋನಾರ್ ಅಂತ ಅವರು ಮಹಾರಾಷ್ಟ್ರ ರಾಜ್ಯದವರು, ಮತ್ತೆ ಸುಮಿತ್ ಶರ್ಮಾ ಅಂತ ಅವರು ಅಸ್ಸಾಂ ರಾಜ್ಯದವರು, ಮತ್ತೆ ಸಿ ಡಿ ಕುಮಾರ್ ಅಂತ ತಮಿಳುನಾಡು ರಾಜ್ಯದವರು. ಈ 4 ಜನ ಸಮಾನ ಮನಸ್ಕರು ಸೇರ್ಕೊಂಡು ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿ ಅವರ ಉದ್ದೇಶ ಏನು ಅಂದ್ರೆ ಇದು ಕೇವಲ ಭಾರತಕ್ಕೆ ಸೀಮಿತ ಆಗಬಾರದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಒಂದು ಕಬ್ಬಿನ ಭಾರತ ದೇಶದಲ್ಲಿರುವಂತ ಕಬ್ಬು ಬೆಳೆಗಾರರು ಮಾಡಂತ ಮೌಲ್ಯವರ್ಧಿತ ಪದಾರ್ಥಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ 4 ಜನ ಸಮಾನ ಮನಸ್ಕರು ಸೇರ್ಕೊಂಡು ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ನನಗೆ ಈ ರೀತಿ ಯಾವುದೋ ಒಂದು ವೇದಿಕೆ ಮೂಲಕ ನಮ್ಮ ವಿಪಿನ್ ಸರೀನ್ ಅವರು ಪರಿಚಯ ಆದಾಗ ನಾನು ಹೇಳಿದೆ, ಬಹುಶಃ ನಿಮ್ಮ ಯಾವುದೇ ಚಟುವಟಿಕೆಗಳನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡೋದಾದ್ರೆ, ಯಾಕಂದ್ರೆ ಅವರು ರೈತ ಪರ ಕಾಳಜಿ ನನಗೆ ಗೊತ್ತಾದ್ರಿಂದ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೂ ಅನುಕೂಲ ಆಗಲಿ ಅಥವಾ ಬೇರೆ ಯಾರೇ ಕಬ್ಬಿನಲ್ಲಿ ಆಸಕ್ತಿ ಇರುವಂತ ಯಾರಿಗೇ ಒಂದು ಈ ಅವ್ರು ಮಾಡ್ತಾ ಇರೋಂಥ ಚಟುವಟಿಕೆಗಳ ಮಾಹಿತಿ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ನಾನು ಅವ್ರಿಗೆ ಏನ್ ಹೇಳಿದ್ದೇನೆ, ನೀವು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕಂಪನಿಯ ಯಾವುದೇ ನೀವು ಚಟುವಟಿಕೆ ಮಾಡಲಿಕ್ಕೆ ನಾನು ಅದನ್ನ ಸಂಘಟಕನಾಗಿ ಅಥವಾ ಆಯೋಜಕನೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತಲೂ ಸಹ ನನಗೆ ಆಗಲಿ ಅವ್ರಿಗೆ ಮಾತನ್ನ ಕೊಟ್ಟಿದ್ದೀನಿ. ಇಷ್ಟು ವಿಚಾರಗಳನ್ನ ಹೇಳ್ತಾ ಆ ಸಂಸ್ಥೆಯವರು ಮುಖ್ಯವಾಗಿ 3 ಉದ್ದೇಶಗಳಿದೆ ಅಥವಾ ಈಗಾಗಲೇ 3 ಪ್ರಮುಖ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇದು ಬಂದು ಗ್ರೀನ್ ವಾಟರ್ ಇನಿಷಿಯೇಟಿವ್ ಅಂತ ಕರಿತೇವೆ, ಎರಡನೇದು ಬಂದು ಗ್ರೀನ್ ಸ್ವೀಟ್ನರ್ಸ್ ಇನಿಷಿಯೇಟಿವ್ ಅಂತ, ಮೂರನೇದು ಗರ್ಗರ್ ಗನ್ನಾ ಇನಿಷಿಯೇಟಿವ್. ಅಂದ್ರೆ ಅದು ಹಿಂದಿ ಭಾಷೆಯಲ್ಲಿ ಇರೋಂಥದ್ದು ಅರ್ಥ ಇಷ್ಟೇ, ಮನೆ ಮನೆಗೂ ಕಬ್ಬು ತಲುಪಿಸಬೇಕು. ಅಂದ್ರೆ ಕಬ್ಬಿನ ಯಾವುದೋ ರೂಪದಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳ ರೂಪದಲ್ಲಿ ಸಂಸ್ಕರಣೆ ಮಾಡಿ ಪ್ರತಿಯೊಂದು ಮನೆಗೆ ಕಬ್ಬನ್ನ ಮುಟ್ಟಿಸಬೇಕು. ಈ ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರಿಗೆ ಮಾರಾಟದ ಸಮಸ್ಯೆ ತಕ್ಕ ಮಟ್ಟಿಗಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ನಿಟ್ಟಿನಲ್ಲಿ ಬಹಳ ಅಗಾಧವಾದಂತ ತಿಳುವಳಿಕೆ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಪ್ರಯೋಗಶೀಲತರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಆಗ್ಲೇ ನಾನೇನು ಅವರ ಚಟುವಟಿಕೆಗಳನ್ನ ನೋಡ್ತಾ ಇದ್ದೆ. ಈಗ ನಾವು ಸಾಮಾನ್ಯವಾಗಿ ತೆಂಗಿಗೆ ಕಲ್ಪವೃಕ್ಷ ಅಂತ ಕರೀತೇವೆ. ಯಾಕಂದ್ರೆ ತೆಂಗಿಗೆ ಯಾಕೆ ಕಲ್ಪವೃಕ್ಷ ಅಂತ ಹೇಳ್ತೀವಿ ಅಂದ್ರೆ ತೆಂಗಿನಲ್ಲಿ ಇರಂತ ಪ್ರತಿಯೊಂದು ಭಾಗಗಳನ್ನು ಸಹ ನಾವು ಬಳಸ್ಕೊಂಡು ಒಂದಲ್ಲ ಒಂದು ನಮಗೆ ಉಪಯೋಗ ಆಗಿರಂತ ಪದಾರ್ಥಗಳನ್ನ ಮಾಡಬಹುದು, ಅದು ಯಾವುದೋ ನಷ್ಟ ಅನ್ನೋಂಥದ್ದಿಲ್ಲ. ಇದೇ ನಿಟ್ಟಿನಲ್ಲಿ ಅವರು ಬಹುಶಃ ಕಬ್ಬನ್ನ ಕಲ್ಪವೃಕ್ಷದ ತರ ಮಾಡ್ತಾ ಇದ್ದಾರೆ. ನಾನು ಅವರ ಕೊಟ್ಟಂತ ಮಾಹಿತಿ ನೋಡ್ತಾ ಇದ್ದೆ, ಕಬ್ಬಿನ ತರಗು ಅಂತ ನಾವೇನು ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ, ಕಬ್ಬಿನ ತರಗು ಅಥವಾ ಕಬ್ಬಿನ ಕಟಾವಾದ ನಂತರ ಉಳಿತದೆ ಅದರಿಂದ ಬೇರೆ ಏನಾದ್ರು ಪದಾರ್ಥಗಳನ್ನ ಉತ್ಪನ್ನಗಳನ್ನ ಮಾಡುವಂಥದ್ದು ಹೇಗೆ, ಮತ್ತೆ ಕಬ್ಬನ್ನ ನಾವು ಸಿಪ್ಪೆಯಿಂದ ಏನೆಲ್ಲ ಮಾಡಬಹುದು, ಮತ್ತೆ ಕಬ್ಬಿನಿಂದ ಮಾಡೋಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ಅದೇ ರೀತಿ ಬೇರಿಂದ ಏನಾದ್ರು ಪದಾರ್ಥಗಳನ್ನ ಮಾಡಬಹುದು ನಿಟ್ಟಿನಲ್ಲಿ ಒಟ್ಟು ಬೇರಿನಿಂದ ಹಿಡಿದು ತರಗಿನವರೆಗೆ ಕಬ್ಬಿನಲ್ಲಿರುವಂತಹ ಎಲ್ಲಾ ಭಾಗಗಳನ್ನ ಬಳಸ್ಕೊಂಡು ಏನೆಲ್ಲ ಪದಾರ್ಥಗಳನ್ನ ಮಾಡಬಹುದು, ಕಬ್ಬು ಬೆಳೆಗಾರನಿಗೆ ಏನೆಲ್ಲ ರೀತಿಯಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಅವನಿಗೆ ಪದಾರ್ಥಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನ ಅವರು ಸಹ ಪ್ರಯೋಗಶೀಲತೆ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ರೈತರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಸಣ್ಣ ಸಣ್ಣ ಉಪಕರಣಗಳಿರ್ಬೋದು ಅದನ್ನೂ ಸಹ ಅವರು R&D ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧನೆಯನ್ನ ಮಾಡಿ ಅದಕ್ಕೆ ಬೇಕಾದಂತಹ ಸಣ್ಣ ಸಣ್ಣ ಉಪಕರಣಗಳನ್ನು ಸಹ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದೇನೆಂದ್ರೆ ಇಂಥ ಒಂದು ಸಂಸ್ಥೆ ಇಷ್ಟು ಕೆಲಸವನ್ನ ಮಾಡುವಾಗ ಅದು ಯಾಕೆ ನಮ್ಮ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಒಂದು ಮಾಹಿತಿಯನ್ನು ಕೊಡಬಾರ್ದು ಅಥವಾ ಆಸಕ್ತಿಯವ್ರಿಗೆ ಯಾಕೆ ಈ ಒಂದು ಮಾಹಿತಿಯನ್ನು ಮುಟ್ಟಿಸಬಾರ್ದು ಅಂತ ನಾನು ಅವ್ರ ಚರ್ಚೆ ಮಾಡಿದಾಗ ಅವ್ರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಈ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಮಾಹಿತಿ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಲಾಗಿ ಇವತ್ತು ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋಂಥ ಸೆಲೆಬ್ರೇಟಿಂಗ್ ಫಾರ್ಮರ್ಸ್
ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಚಟುವಟಿಕೆಗಳನ್ನು ಇವತ್ತು ನಮ್ಮ ಮುಂದೆ ಹಂಚಿಕೊಳ್ತೀನಿ. ಈಗ ಸೆಲೆಬ್ರೇಟಿಂಗ್ ಫಾರ್ಮರ್ಸ್ ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅವರು ಪ್ರಯೋಗ ಮಾಡಿ ಯಶಸ್ವಿಯಾಗಿ ಈಗಾಗಲೇ ಅವರು ಮಾರುಕಟ್ಟೆಗೆ ತಂದು ಬೇರೆ ಬೇರೆ ಮೇಳೆಗಳಲ್ಲಿ ಮಾರಾಟ ಮಾಡ್ತಿರಂತ ಒಂದು 3 ಆಯ್ದ ಪದಾರ್ಥಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಹುಶಃ ಅವರೇ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ. ಅವರು ವಿಡಿಯೋದಲ್ಲಿ ಆಂಗ್ಲ ಭಾಷೆ ಮತ್ತೆ ಹಿಂದಿನಲ್ಲಿ ಮಾತಾಡಿದ್ದಾರೆ. ನಾನು ಯಾಕಂದ್ರೆ ಭಾಷೆ ಯಾವುದೇ ಆದ್ರೂ ಸಹ ನಾವು ವಿಡಿಯೋದಲ್ಲಿ ನಾವು ನೋಡೋದ್ರಿಂದ ಬಹುತೇಕ ಅರ್ಥ ಆಗುತ್ತೆ. ಆದ್ರೂ ನಾನು ಚಿಕ್ಕದಾಗಿ ಆ ಒಂದು ಪದಾರ್ಥಗಳನ್ನ ಮಾಡ್ಲಿಕ್ಕೆ ಏನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಆ ನಂತರ ಆ ಪದಾರ್ಥ ಮಾಡೋದ್ರ ಬಗ್ಗೆ ಅವ್ರು ಕಳಿಸ್ಕೊಟ್ಟಿರಂತ ವಿಡಿಯೋವನ್ನ ನಿಮಗೆ ತೋರಿಸ್ತಾರೆ. ಈಗ ಮುಖ್ಯವಾಗಿ ಅವರು ಕಳಿಸ್ಕೊಟ್ಟಿರಂತ ವಿಡಿಯೋಗಳಲ್ಲಿ ಮೊದಲನೇದು ಬಂದು ಗನ್ನ ಜಿಲೇಬಿ. ಗನ್ನ ಅಂದ್ರೆ ಕಬ್ಬು, ಕಬ್ಬಿನ ಸಿಪ್ಪೆಯನ್ನ ತೆಗೆದು ಅವೇನು ಒಳ ಭಾಗ ಇರುತ್ತೆ ಅದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿದ್ರೆ ಅದನ್ನ ಗನ್ನ ಜಿಲೇಬಿ ಅಂತಾರೆ. ಜಿಲೇಬಿ ಯಾಕಂತಾರೆ ಅಂದ್ರೆ ನಿಮ್ಗೆ ಗೊತ್ತು, ಜಿಲೇಬಿನ ನಾವು ಅದನ್ನ ಬಾಯಿಗೆ ಹಾಕೊಂಡೋದ್ರಿಂದ ಸಕ್ಕರೆ ಏನೋ ಪಾನಕ ರಸ ಮಾಡಿರ್ತೀವಿ, ಅದು ಹಾಗೆ ಹೊರಗಡೆ ಬರ್ತದೆ ಆ ರಸ. ಅದೇ ರೀತಿ ಅದಕ್ಕೋಸ್ಕರ ನಾವು ಕಬ್ಬನ್ನ ಸಿಪ್ಪೆಲ್ಲ ತೆಗೆದು ನಾವು ಅದನ್ನ ಜಗಿದಾಗ ಆ ರಸ ಬರೋದ್ರಿಂದ ಹೊರಗಡೆ ಅದನ್ನ ಗನ್ನ ಜಿಲೇಬಿ ಅಂತ ಕರೀತಾರೆ. ಮತ್ತೆ ಅದೇ ರೀತಿ ನಮ್ಮ ಹುಣಸೆಹಣ್ಣು ಮತ್ತು ನಮ್ಮ ಕಬ್ಬಿನ ರಸವನ್ನ ಬಳಸ್ಕೊಂಡು ಅದರಲ್ಲಿ ಚಟ್ನಿ ಅಥವಾ ಸಾಸ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಗನ್ನ ಚುಸ್ಕಿ ಮತ್ತೆ ಗನ್ನ ಗೋಲ ಅಂತ ಕಳಿಸ್ಕೊಟ್ಟಿದ್ದಾರೆ. ಏನೋ ಗನ್ನ ಚುಸ್ಕಿ ಮತ್ತೆ ಗನ್ನ ಗೋಲ ಏನೇನೋ ಅಲ್ಲ, ಅದೇನಂದ್ರೆ ನಮ್ಮ ಕಬ್ಬಿನಿಂದ ರಸ ತೆಗೆದು ಅದನ್ನ ನಾವು ಡೀಪ್ ಫ್ರೀಸರ್ ನಲ್ಲಿ ಇಟ್ಟು ಅದನ್ನ ಕ್ಯಾಂಡಿ ರೂಪದಲ್ಲಿ ಮಾಡೋಂಥದ್ದು, ಅದನ್ನ ಗೋಲ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಚುಸ್ಕಿ ಅಂತ ಬರುತ್ತೆ. ಬಹುಶಃ ನೀವು ವಿಡಿಯೋ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಬಟ್ ಈ 3 ಪದಾರ್ಥಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ನಾನು ಆ ವಿಡಿಯೋಗೆ ಸಂಬಂಧಪಟ್ಟಾಗಿ ಬೇಕಾಗಿರುವಂತಹ ಸಾಮಗ್ರಿಗಳಿಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ಗನ್ನ ಜಿಲೇಬಿ. ಇದನ್ನ ಮಾಡ್ಲಿಕ್ಕೆ ಏನೇನ್ ಬೇಕು? ಮೊದಲನೇದಾಗಿ ಬೇಕಾಗಿರುವಂತದ್ದು ಸಿಪ್ಪೆ ತೆಗೆದಂತ ಕಬ್ಬು. ಸಿಪ್ಪೆ ತೆಗಿಲಿಕ್ಕೆ ನಾವೇ ಮನೆಯಲ್ಲಿರುವಂತ ಮಚ್ಚು ಅಥವಾ ಚಾಕುನಲ್ಲ ಹೇಗೋ ನಾವು ಅದನ್ನ ತೆಗಿಬಹುದು, ಏನೋ ಸಿಪ್ಪೆ ತೆಗಿಬಹುದು. ಅದಕ್ಕೂ ರೈತರಿಗೆ ಅನುಕೂಲ ಆಗ್ಲಿ ಅಂತ ಅವರು ಸಹ ಏನೋ ಒಂದು ಸ್ಕ್ರೇಪರ್ ಅಂತ ಮಾಡಿದೀವಿ ಅಂತ ಮಾಹಿತಿ ಕೊಡ್ತಾ ಇರ್ಲಿ. ಮತ್ತೆ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಇವತ್ತು ನಾವೇನೋ ಜ್ಯೂಸ್ ಕುಡಿಲಿಕ್ಕೆ, ಕಾಫಿ ಚಾ ಕುಡಿಲಿಕ್ಕೆ ಏನೋ ದೊಡ್ಡ ಲೋಟ ಮತ್ತೆ ಚಿಕ್ಕ ಲೋಟ ಬರ್ತದೆ, ಪೇಪರ್ ಕಪ್ಗಳು. ಅದರೊಂದು 85 ml ಕಪ್ಪು ಮತ್ತೆ 35 ml ಕಪ್ಗಳು ಬೇಕಾಗ್ತದೆ. 85 ml ಕಪ್ ನಲ್ಲಿ ಅವ್ರು ಹೇಳ್ತಾ ಇದ್ರು ಸುಮಾರು 50 ಗ್ರಾಮ್ ಅಷ್ಟು ನಾವು ಗನ್ನ ಜಿಲೇಬಿಯನ್ನು ಹಾಕ್ಬೋದು, ಅಂದ್ರೆ ಕಬ್ಬನ್ನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ತುಂಡಾಗಿ ಮಾಡಿರೋಂಥದ್ದನ್ನ. ಇನ್ನು 35 ml ಕಪ್ ನಲ್ಲಿ ಸುಮಾರು 25 ಗ್ರಾಮ್ಗಳವರೆಗೆ ನಾವು ಅದನ್ನ ಜಿಲೇಬಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ರು. ಮತ್ತೆ ಎಲ್ಲ ಆದ ನಂತರ ಅದಕ್ಕೆ ಟ್ಯಾಮರಿಂಡ್ ಅಂದ್ರೆ ಹುಣಸೆಹಣ್ಣು ಮತ್ತೆ ನಮ್ಮ ಕಬ್ಬಿನ ರಸದ ಸಾಸ್ ಅಥವಾ ಚಟ್ನಿ ಮಾಡೋದನ್ನ ಮೇಲ್ಗಡೆ ಹಾಕಿ ಇಷ್ಟು ಬೇಕಾಗತ್ತೆ. ಈಗ ಗನ್ನ ಜಿಲೇಬಿ ಮಾಡೋದು ಯಾವ ರೀತಿ ಅನ್ನೋಂಥದ್ದನ್ನ ಈಗ ನೀವೇ ಖುದ್ದು ನೋಡೋರಂತೆ ಈಗ ಅವ್ರು ಕಳಿಸ್ಕೊಟ್ಟಂತ ವಿಡಿಯೋನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. Celebrating farmers, Vipin Sareen, I am going to tell you how to make some part of Ganna Jalebi, Ganna Chuski, and we'll continue with this in times to come. सेलिब्रेटिंग फार्मर्स से विपिन सरीन बोल रहा हूँ. आप लोगों के लिए गन्ना जलेबी, गन्ना चुस्की का कुछ हिस्सा मैं दिखाने वाला हूँ अभी. और ये हमारे पास एक छिला हुआ गन्ना है. दिस इज़ अ पील्ड शुगर केन. You can see we have peeled it with a hand peeler. Today I don't have the peeler with me, but tomorrow soon I will share with you the video of that beautiful hand peeler. And we have peeling machines also, but the purpose is to show you this is a peeled sugar cane. You can use the scrubbed sugar cane also by not fully peeling the outer layer, only just scrubbing the outer layer to make it free of dust and other particles. So now we have a stainless steel chopper. So this chopper you are seeing, so you can cut this. Use a good space, don't use space like this. So the bud has been removed, right? Now you can see this single stack of sugar cane. आप देख रहे हैं sugar cane stack को, and we are cutting it like this. Now
Now make small pieces so that it's so small that you can take it in your mouth. You don't need to hold it with your hands and chew it. So this you can see, this is around a triangular shape of bite. This is easily, you can take it in your mouth. It's very small. And now this is what we call Ganna Jalebi because it has a sweet syrup inside. And how to pack it, I'll show you now. These are 2 cups. One is 85 ml tea cup. Second one is around 35 ml tea cup. Right? So this is for 25 gram of Ganna Chuski. Right? Add it here. This is 25 gram. Around 50 gram. Now have some second empty cup, and you can use this like this like this. So you have to offer it like this only. So when somebody is gonna taste it, you can add tamarind jaggery sauce to it. I'll show you how. And this is small 25 gram, very small quantity, but people love it like anything. And when you're going to eat it, just remove this cup from it, eat it, and use this cup to keep your waste. I'll show you how to add tamarind jaggery sauce to it. This is our tamarind jaggery sauce. I'll share the recipe of this also. That this is how you use it actually. You take this sauce, right? You add it, top it here, right? You take this sauce, you use it as a topping here, right? Very simple, right? This sauce is having a shelf life of around 1 year without any preservative. You can use these toothpicks to, take it like this, and you can eat it, enjoy it. You can add some masala into it, you can add some salt, you can add some other sauces into it as per your choice. And this is Ganna Jalebi. You can microwave it in a microwave oven, you can use a steamer, you can take a knife and hold it like this on a burner, use it as a barbecue. This hot sugarcane bite is very tasty, and the hot syrup coming out to your mouth is like the syrup coming from jalebi. So that is why we call it Ganna Jalebi. You can freeze it and enjoy it chilled, you can steam it, enjoy it hot. And this is the power of Ganna Jalebi. This cup, this small cup, it sells for 5 rupees very easily. So the 25 gram of sugar cane, you are selling it for 5 rupees by just cutting, peeling, and putting it in a cup. And you can cover the cup with some paper, put a rubber here, and you can store it in your refrigerator, deep freezer, and sell it like anything. So now we are going to microwave it, and please. You can hear the voice. It's smoky. You can use a idli steamer to steam also. And let me try it. Let Mr. Sunil try it. Too hot. जैसे जलेबी होती है ना. So he's saying it is just like jalebi. Hot syrup is coming up, and he's enjoying it. The taste is extremely good. ಈಗ ನೀವು ಗನ್ನ ಜಿಲೇಬಿ ಮಾಡೋ ವಿಧಾನವನ್ನ ವಿಡಿಯೋ ಮೂಲಕ ನೋಡಿದಿರಿ. ಈಗ ಮುಂದಿನ ವಿಡಿಯೋ ಅವ್ರು ಕಳಿಸ್ಕೊಟ್ಟಿರೋಂಥದ್ದು ಕಬ್ಬಿನ ರಸ ಮತ್ತೆ ಹುಣಸೆ ಹಣ್ಣಿನ ರಸ ಬಳಸಿ ಚಟ್ನಿ ಮಾಡೋದಕ್ಕೆ ಅಥವಾ ಸಾಸ್ ಹೇಗೆ ಮಾಡೋದು ಅನ್ನೋದನ್ನ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಸುಮಾರು 2 ಲೀಟರ್ ನಮ್ಮ ಕಬ್ಬಿನಿಂದ ತೆಗೆದಿರುವಂತಹ ರಸ ಬೇಕಾಗುತ್ತೆ.
ಅದೇ ರೀತಿ ಹುಣಸೆಹಣ್ಣಿನ ರಸ, ಸ್ವಲ್ಪ ಹುಣಸೆಹಣ್ಣಿನ ರಸ ಸ್ವಲ್ಪ ಗಟ್ಟಿ ಇರಬೇಕು, ಪಲ್ಪ್ ಅಂತ ಕರಿತೀವಿ, ಸ್ವಲ್ಪ ಅದರದ್ದು ಗಟ್ಟಿಯಾಗಿರೋಂಥದ್ದು ಬೇಕಾಗ್ತದೆ. ಅದೇ ರೀತಿ ನಮ್ಮ ಮಾವಿನಕಾಯಿದ ಪುಡಿ ಬರ್ತದೆ, ಆಮ್ಚೂರ್ ಪೌಡರ್ ಅಂತ ನಾವು ಹೇಳ್ತೀವಿ, ಅದು ಸಹ ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತದೆ. ಮತ್ತೆ ಅದೇ ತರ ಒಣಮೆಣಸಿನಕಾಯಿ ಪುಡಿ, ಚಿಲ್ಲಿ ಪೌಡರ್ ಬೇಕಾಗ್ತದೆ. ಮತ್ತೆ ಅದರ ಜೀರಿಗೆ, ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಶುಂಠಿ, ಒಣಗಿರೋಂಥ ಶುಂಠಿ, ಮತ್ತೆ ಉಪ್ಪು, ಮತ್ತೆ ಬ್ಲಾಕ್ ಸಾಲ್ಟ್, ಕಪ್ಪು ಉಪ್ಪು. ಇಷ್ಟು ಪದಾರ್ಥಗಳ ಸಾಮಗ್ರಿಗಳಿದ್ರೆ ಇವಾಗ ನಾವು ಅದನ್ನ ನಮ್ಮ ಮನೆಯಲ್ಲೇ ನಾವು ಈ ಹುಣಸೆಹಣ್ಣು ಮತ್ತೆ ನಮ್ಮ ಕಬ್ಬಿನ ರಸದ ಸಾಸನ್ನ ಮಾಡ್ಬೋದು, ಚಟ್ನಿಯನ್ನ ಮಾಡ್ಬೋದು. ಅದನ್ನೂ ಸಹ ಮಾರಾಟ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂತಾನೆ ಹೇಳ್ತಾ ಇದ್ರು. ಈಗ ಅವರು ಒಟ್ಟಾರೆ ಸಾರಾಂಶ ಹೇಳಿದ್ದೇನು ಅಂತಂದ್ರೆ 2 ಲೀಟರ್ ನಾವು ಕಬ್ಬಿನ ರಸವನ್ನ ತಗೊಂಡು ಅದನ್ನ ಕುದಿಸ್ಬೇಕಾಗ್ತದೆ. ಅದು ಪ್ರಮಾಣ ಅರ್ಧ ಕಡಿಮೆ ಆಗೋವರೆಗೂ ಕುದಿಸಿ, ಅನಂತರ ಅದ್ರ ಮೇಲೆ ನಿಮ್ಗೆ ಗೊತ್ತಿರುತ್ತೆ ಕಸ ಕಡ್ಡಿ ಸ್ವಲ್ಪ ಬೇಡದಂತ ಅಂಶಗಳು ಏನ್ ಮೇಲ್ಭಾಗಕ್ಕೆ ಬರುತ್ತೆ ಅದನ್ನ ನಾವು ತೆಗೆದ್ಬಿಟ್ಟು ಆಮೇಲೆ ನಾವು ಹುಣಸೆಹಣ್ಣು ರಸವನ್ನ ಅಥವಾ ಹುಣಸೆಹಣ್ಣು ಪಲ್ಪು ಸ್ವಲ್ಪ ಗಟ್ಟಿರಂತ ಅಂಶನ ಅದಕ್ಕೆ ಮಿಶ್ರ ಮಾಡಿ, ಎರಡನ್ನು ಸ್ವಲ್ಪ ಮಿಶ್ರ ಮಾಡಿದ ನಂತರ ಸುಮಾರು 30 ನಿಮಿಷಗಳ ಆದ ನಂತರ, ನಾನು ಆಗ್ಲೇ ಏನೇನು ಹೇಳಿದೆ ನಿಮ್ಗೆ, ಆಮ್ಚೂರ್ ಪೌಡರ್ ಇರ್ಬೋದು, ಚಿಲ್ಲಿ ಪೌಡ್ರು, ಅಥವಾ ರೋಸ್ಟ್ ಮಾಡಿರೋಂಥ ಜೀರಿಗೆ ಇರ್ಬೋದು, ಮತ್ತೆ ಒಣ ಶುಂಠಿಯನ್ನ ಹಾಕಿ ಮತ್ತೆ ತಯಾರು ಮಾಡೋಂಥದ್ದು. ಇದನ್ನ ಬಹುಶಃ ನಾನು ಹೆಚ್ಚಿಗೆ ನಿಮಗೆ ಮಾತಿನ ಮೂಲಕ ಮಾಹಿತಿ ಕೊಡೋ ಬದಲಾಗಿ ಅವ್ರನ್ನ ಕಳಿಸ್ಕೊಟ್ಟಿರೋಂಥ ವಿಡಿಯೋವನ್ನ ಈಗ ನಿಮ್ಗೋಸ್ಕರ ಆ ವಿಡಿಯೋವನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. Celebrating farmers say Vipin Sareen. I'm gonna tell you how to make cane imli chutney, cane tamarind sauce. She's my mother. She is the secret behind this sauce and made for the farmers of India. Now we are using this sugarcane juice to start making the sauce. 2 liters of juice we have taken. We'll boil it till it becomes half, and then I'll show what more is to be done. A little bit of cleaning is required, that we are doing now. You can see through the video. सीधे चूल्हे में सोई करना बड़ा गंद नहीं है. So it's not that much of the problems. Very, very simple and very small effort. That's all. So we are adding tamarind pulp. You can make pulp yourself. For the sake of video, I am adding this tamarind pulp here. Right. Stirring it. We have to wait for half an hour to let it get more condensed, and then we'll add other things to it. Now you can see it has become a bit of thick, right? And we have all these things to be added. This is amchur, right? And then this is hing, right? रेड मिर्च, Red chili powder, काली मिर्च, black chili powder, भुना जीरा, roasted jeera, सौंठ saunt, dried ginger, और black salt, वाइट सॉल्ट. and white salt, right? Ratio I will explain in writing later, but these are the things we need to add. We have added all the things and just stirring it. Now that sauce of cane and tamarind is ready, you can see how beautiful it is, and no jaggery, and it can only be made in villages
product for farmers. Don't give this product to big companies. Offer chutney. I will be giving you equipment for this also in times to come. Only farmers should make these sauces. Do not give your sugarcane like you give to jaggery people and sugar people for making these sauces. Make it make it at your home only. It's very simple. Nothing, no preservative added. 1 year shelf life. I have tested in practical test report. Whenever I'll get it tested, I'll share it with you. But I request farmers, start making these sauces. Do not give sugarcane. Make money here. Very simple product. Nothing is required. ಮತ್ತೆ ಈ ಹುಣಸೆ ರಸ ಮತ್ತೆ ಕಬ್ಬಿನ ರಸದ ಏನು ನಾನು ಸಾಸ್ ಅಥವಾ ಚಟ್ನಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಯಾವುದೇ ಕೃತಕ ಏನು ಪ್ರಿಸರ್ವೇಟಿವ್ ಅಂತ ಏನು ಕರಿತೀವಿ ಅದನ್ನ ಹಾಕದೆ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಕೆಡದಾಗಿಡ್ಬೋದು ಅನ್ನೋ ಒಂದು ಮಾಹಿತಿನೂ ಸಹ ಅವ್ರು ಕೊಡ್ತಾ ಇದ್ರು. ಈಗ ಮೂರನೇ ಅವ್ರು ಕಳಿಸ್ಕೊಟ್ಟಿರಂತ ಸಂಸ್ಕರಣೆ ಮಾಡಬಹುದಾದಂತ ಮತ್ತೆ ರೈತರೇ ಮಾಡಿಕೊಂಡು ಮಾರಾಟ ಮಾಡಬಹುದಂತ ಪದಾರ್ಥ ಅಥವಾ ಉತ್ಪನ್ನ ಗನ್ನಾ ಚುಸ್ಕಿ ಮತ್ತೆ ಗನ್ನಾ ಗೋಲ ಅಂತ. ಇದರಲ್ಲಿ ಬಹುತೇಕ ಗನ್ನಾ ಚುಸ್ಕಿ ಮತ್ತೆ ಗನ್ನಾ ಗೋಲ ಬಹುತೇಕ ಎಲ್ಲದಕ್ಕೂ ಕಚ್ಚಾ ಸಾಮಗ್ರಿ ಬೇಕಾಗಿರುವಂತದ್ದು ಕಬ್ಬಿನ ರಸ. ಅದಕ್ಕೆ ಅವ್ರೇನ್ ಮಾಡ್ತಾ ಇದ್ರಂತೆ, ಪ್ರತಿಯೊಬ್ಬ ಸಾಮಾನ್ಯ ರೈತ ಇರ್ಬೋದು ಅಥವಾ ಇದ್ರ ಬಗ್ಗೆ ಆಸಕ್ತಿ ಇರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಕಬ್ಬಿನ ರಸ ತೆಗಲಿಕ್ಕೂ ಈಗಾಗಲೇ ಬೇರೆ ಬೇರೆ ಏನು ಯಂತ್ರಗಳನ್ನ ಸಹ ಏನು ಅದ್ರ ಬಗ್ಗೆ ಪ್ರಯೋಗ ಮಾಡ್ತಾ ಇದೀವಿ ಅಂತ ಸಹ ತಿಳಿಸ್ತಾ ಇದ್ರು. ಒಂದ್ ವೇಳೆ ಸಾಧ್ಯ ಆಗಲಿಲ್ಲ ಅಂದ್ರೂ ಸಹ ಈಗ ನಿಮ್ಮಲ್ಲೇ ಬೇರೆ ಬೇರೆ ಏನು ಕಬ್ಬಿನ ರಸವನ್ನ ಮಾರಾಟ ಮಾಡಂತ ಇವ್ರ ಹತ್ರನೇ ಆ ಕಬ್ಬನ್ನ ನಿಮ್ಮ ಸಾವಯವ ಕಬ್ಬನ್ನ ಅಥವಾ ಕೊಟ್ಟು ಅಥವಾ ಅಲ್ಲಿಂದ ನೀವು ಕಬ್ಬಿನ ರಸವನ್ನ ತಂದು ಇದನ್ನ ಮಾಡ್ಲಿಕ್ಕೆ ಅನುಕೂಲ. ಇದು ಏನಿಲ್ಲ, ಬಹಳ ಸರಳ. ಆ ರಸವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕಪ್ಗಳನ್ನ ಬಳಸ್ಕೊಳ್ತೀವಿ. ಆಗ್ಲೇ ನಾನು ಹೇಳಿದಾಗೆ ಜ್ಯೂಸ್ ಏನೋ ಹೊರಗಡೆ ಸಿಗಂತ ಪೇಪರ್ ಕಪ್ಗಳನ್ನ ತಗೊಂಡು 2ಕ್ಕೂ ಜ್ಯೂಸ್ ಅನ್ನ ಹಾಕಿ ಡೀಪ್ ಫ್ರೀಸರ್ ಅಲ್ಲಿ ಇಡಂತದ್ದು. ಈ ಚುಸ್ಕಿಗೆ ಏನ್ ಮಾಡ್ತೀವಿ ಅಂದ್ರೆ ಮಧ್ಯ ಒಂದು ಕಡ್ಡಿಯನ್ನ ಇಡ್ತೀವಿ. ಈಗ ನಾವೇನು ಐಸ್ ಕ್ಯಾಂಡಿ ಅವೆಲ್ಲ ತಿನ್ನುವಾಗ ಕ್ಯಾಂಡಿ ಮಧ್ಯ ಒಂದು ಏನಿರುತ್ತೆ. ಆದ್ರೆ ಬಹಳ ಸಂತೋಷದ ವಿಚಾರ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಯಾಕಂದ್ರೆ ಇವ್ರಿಗಾಗಲೇ ಸಾಕಷ್ಟು ಪರಿಸರದ ಬಗ್ಗೆ ಕಾಳಜಿ ಇರೋದ್ರಿಂದ ಈ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ಏನು ಬಳಸಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಎಡಿಬಲ್ ಇದು ಬರ್ತದೆ, ಏನು ಆ ಒಂದು ಇದನ್ನ ಇಟ್ಕೊಳ್ಳಿಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಸೋದ್ ಬದಲಿಗೆ ಎಡಿಬಲ್ ಸ್ಟ್ರಾ ಅಂತ ಕರಿತೀವಿ. ಅಂದ್ರೆ ಆ ಸ್ಟ್ರಾ ಅಂತ ಏನ್ ಬರ್ತದೆ, ಏನು ಪ್ಲಾಸ್ಟಿಕ್ ನಿಂದ ನಾವು ಹೊರಗಡೆ ಬಳಸಂತ ಸ್ಟ್ರಾ, ಅದು ತಿನ್ಲಿಕ್ಕಾಗಲ್ಲ, ಪರಿಸರಕ್ಕೂ ಹಾನಿಕರ. ಅದು ಎಡಿಬಲ್ ಅಂದ್ರೆ ಅದನ್ನ ನಾವು ಮಕ್ಕಳಾಗ್ಲಿ ಯಾರೇ ಆಗ್ಲಿ ಅದನ್ನು ಸಹ ತಿನ್ಬಹುದು. ಅಂತ ಒಂದು ಇದನ್ನ ಬಳಸಿ ಆ ಚುಸ್ಕಿಯನ್ನ ಮಾಡಿದ್ದಾರೆ. ಮತ್ತೆ ಗೋಲಾದಲ್ಲಿ ಏನಂದ್ರೆ ಯಾವುದೇ ಇಡಿ ಮಾಡಲ್ಲ. ಯಾಕಂದ್ರೆ ಗೋಲ ಅಂದ್ರೆ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ, ಈಗ ಕಬ್ಬಿನ ರಸವನ್ನ ನಾನು ಡೀಪ್ ಫ್ರೀಸರ್ ಮಾಡಿ ಅದನ್ನ ಐಸ್ ಕ್ಯೂಬ್ ತರ ಮಾಡಿ ಇಟ್ಕೊಂಡ್ಬಿಟ್ರೆ ನಾನು ಅದನ್ನ ಯಾವುದೇ ಸಂದರ್ಭದಲ್ಲಾದ್ರೂ ಮತ್ತೆ ಅದನ್ನ ನಾನು ಜ್ಯೂಸ್ ತರ ಮಾಡಿ ಕುಡಿಬಹುದು. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಥಳದಲ್ಲಾದ್ರೂ ಸಹ ನಾವು, ಅಂದ್ರೆ ಇನ್ನು ನಿಮ್ಗೆ ಹೇಳ್ಬೇಕಂದ್ರೆ ನಾವು ಕಬ್ಬಿನ ರಸವನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳುವಂಥದ್ದು ಯಾವುದೇ ಸಂದರ್ಭ. ಇನ್ನೂ ನನಗೆ ಬಹಳ ಸಂತೋಷ ಆಗಿದಂತ ವಿಚಾರ. ಮತ್ತೆ ಏನು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಒಂದು ಸಂಸ್ಥೆ ಬಹುಶಃ ಇದನ್ನ ಮಾಡ್ಬೇಕು ಅಂತ ಹೊರಟ್ರೆ ಎಷ್ಟೆಲ್ಲ ಅವಕಾಶಗಳಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೃಷಿ ಉತ್ಪನ್ನಗಳಲ್ಲಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ, ಸಂಸ್ಕರಣೆ ಮಾಡ್ಲಿಕ್ಕೆ ಎಷ್ಟು ಅಗಾಧವಾದಂತ ಅವಕಾಶಗಳಿದೆ ಅನ್ನೋದಕ್ಕೆ ಬಹುಶಃ ಈ ಕಂಪನಿ ಮಾಡ್ತಿರೋದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಗೋಲ ಅಂತ ನಾವೇನು ಹೇಳ್ತಾ ಇದೀವಿ ಅದನ್ನ ಮತ್ತೆ ರಸ ಮಾಡಿ ಅದನ್ನ ಕುದಿಸಿ ಅದಕ್ಕೆ ಕಾಫಿ ಪುಡಿ ಮತ್ತು ಟೀ ಪುಡಿ ಮಾಡಿಕೊಂಡು ಕಬ್ಬಿನ ರಸದ ಕಾಫಿ ಮತ್ತೆ ಕಬ್ಬಿನ ರಸದ ಟೀ ಸಹ ಮಾಡಿ ಈಗಾಗಲೇ ಮಾರುಕಟ್ಟೆಗೆ ತಂದಿರುವಂತದ್ದು. ಅಂದ್ರೆ ಮಾರುಕಟ್ಟೆಗೆ ಸಂಪೂರ್ಣ ಪ್ರಮಾಣದಲ್ಲಿ ಸಹ ಈಗಾಗಲೇ ಅವರು ಸಾಕಷ್ಟು ಮೇಳಗಳಲ್ಲಿ ಅವರು ವಸ್ತು ಪ್ರದರ್ಶನ ಮಾಡ್ತಿರೋದ್ರ ಬಗ್ಗೆ ವಿಡಿಯೋಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಲ್ಲಿ ಮಾರಾಟ ಮಾಡಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಅವಕಾಶಗಳನ್ನ, ಇಂಥ ಒಂದು ವಿಶೇಷವಾದಂತಹ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲೂ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಬ್ಬಿನ ಬೆಳೆಗಾರರು ಈ ಒಂದು ಅವಕಾಶಗಳನ್ನ, ಮಾಹಿತಿಯನ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿ ಹಂಚ್ಕೊಳ್ತಾ ಇರುವಂತದ್ದು. ಈಗ ಗನ್ನಾ ಚುಸ್ಕಿ ಮತ್ತು ಗನ್ನಾ ಗೋಲ, ಕಬ್ಬಿನ ರಸದಿಂದ ಮಾಡಿರುವಂತ ಇನ್ನೂ 2 ಹೊಸ ಉತ್ಪನ್ನಗಳನ್ನ ಅಥವಾ ಈ ಮಾಡಬಹುದಾದಂತ ಮೌಲ್ಯವರ್ಧಿತ ಪದಾರ್ಥಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡೋಣ. Celebrating farmers, Vipin Sareen, I'm showing you how to peel with this peeler from Celebrating Farmers. Show me the peeler. This peeler is from Celebrating Farmers for sugarcane peeling. Very soon we are going to offer you in the market also. This is for 400 rupees MRP, and one piece if you want to buy for a farmer it is only 320 rupees, and for bulk we can give you the prices. This is excellent peeler. Show me. You can see how smooth it is, and I have used it for around 200 kg of sugarcane. Nothing is happening to the peeler. That's all. Now we are crushing the sugarcane.
in this we have double filter here, and immediately after crushing we shall tell you how to freeze it. Now we'll show you small chuski, big chuski, and gola and chuski. Fill it. This is 85 ml cup, full, half, sorry, that full. Adha, half, full. Now this is ganna gola. You can fill it more. This is ganna chuski of 50 ml. This is ganna chuski of 50 ml. We shall add spoon to it. 50 ml. 50 ml. No, उसमें नहीं डालना. This is small one. You can cut the spoon, and you can add this 5 gram jaggery bite. This is 5 gram jaggery bite from Good Words. Good Word, he is a jaggery partner, and that company from Aurangabad. I can share the number also, and you can add this in one. One is jaggery chuski. You can add this. This one is also jaggery chuski. You can add this. So whenever you are going to finish the chuski, you will enjoy the jaggery bite at the end. So this is gola, this is chuski. Gola is without stick. Now we'll tell you how to freeze it. So this is how we put it in the freezer, right? So this is, you can see, this is frozen chuski 50 ml, and this is frozen chuski 25 ml. This straw you see, this is edible straw from NOM straw. You can eat the straw in the small chuski. Big chuski cannot handle the weight of straw. Sorry, straw cannot handle the weight of big chuski. So we'll show you how to enjoy the chuski as well. We'll take this one chuski to tell you how to enjoy it. These are golas, you can see. You can tear the paper and use it as a making for kheer or any other dish. You can boil it and add coffee to it. You can use it, you can defrost it and use it as a juice also. Now we have loosen it, and you can see, you can crush it, you can boil it. I'll show you how to boil it. Crushing, you know how to do it. That coffee guy. We are adding this Nescafe coffee pouch. The coffee being boiled in sugarcane juice, the hot cane coffee stuff is getting ready. You can see this is hot cane coffee. You can add cocoa powder from Pascati. You can add organic coffee here, detox here, and this is very good to enjoy. And I'll ask Mr. Sunil to try it. मजा आ गया जी, बहुत बढ़िया. So this is very energetic. So this is one application. Hot cane. We have frozen it gola. You can crush it. You can make juice. You can boil it. You can add coffee. You can add tea. Whatever you want to add. चटनी के हाँ, चटनी कर लेंगे. आज इधर पहले. So this is small chuski. We are adding tamarind jaggery sauce to it, right? And you can just see the expressions coming out of the face. Wow, खट्टा मीठा बढ़िया जी. very tasty. And you can eat the straw. हाँ जी.
The straw is of mint flavor. You can have coffee flavor and other flavors also. This 25 ml Chusky, people are willingly paying 20 rupees. 25 ml juice for 20 rupees. ವೀಕ್ಷಕರೇ, ಬಹುಶಃ ನೀವು 3 ವಿಡಿಯೋಗಳನ್ನು ನೋಡಿದ್ರಿ ಅನ್ಸುತ್ತೆ. ಮಾಹಿತಿ ಸಿಗೋದ್ರ ಜೊತೆಗೆ ನಾವು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಬಹುಶಃ ನಿಮಗೆ ಅನಿಸಿದೆ ಅಂತ ಭಾವಿಸ್ತೇನೆ, ನಾಟಿದೆ ಅಂತ ಭಾವಿಸಿದ್ದೇನೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯೋಗಶೀಲರಾಗ್ತೀರಾ, ಪ್ರಯತ್ನ ಮಾಡ್ತೀರಾ ಅಂತ ಭಾವಿಸ್ತೇನೆ. ಹೇಳ್ತಾ ಆಗ್ಲೇ ವಿಪಿನ್ ಸರಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಅವರು ಬೇರೆ ಬೇರೆ ಮೇಳಲ್ಲಿ ಹೋದಾಗ ಏನೋ ಗನ್ನ ಜಿಲೇಬಿ ಅಂತ ಏನ್ ಹೇಳಿದ್ರು, ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ತುಂಡಾಗಿ ಮಾಡೋದನ್ನ 25 ಗ್ರಾಮ್ ಅದನ್ನ 5 ರೂಪಾಯಿಗೆ ಮಾರಾಟ ಮಾಡಬಹುದು. ಅಂದ್ರೆ 25 ಗ್ರಾಮ್ ಕಬ್ಬಿಗೆ ನಾವು 5 ರೂಪಾಯಿವರೆಗೂ ಮಾರಾಟ ಮಾಡಬಹುದು ಅಂತ ಹೇಳ್ತೀವಿ. ಈಗ ನಾವು ಟನ್ ಗಟ್ಲೆ ಬೆಳೆದು ಫ್ಯಾಕ್ಟ್ರಿ ಹತ್ರ ಹೋಗಿ ಹಗಲು ರಾತ್ರಿ ನಿಂತ್ಕೊಂಡು ಏನ್ ಪರಿಸ್ಥಿತಿ ನಮ್ಗೆ ಅದನ್ನ ಮಾತ್ರಕ್ಕೆ ಅದನ್ನ ಅನ್ಯತಾ ಭಾವಿಸ್ಬೇಡಿ. ಅದನ್ನ ಮಾತ್ರಕ್ಕೆ ನಾವು ಟನ್ ಗಟ್ಲೆ ಬೆಳೆಯಂತ ಕಬ್ಬನ್ನ ನಾವೆಲ್ಲ ಇದಕ್ಕೆ ಪರಿವರ್ತನೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಚಿಕ್ಕದಾಗಿ ನಾನು ಹೇಳ್ತಾ ಅಂತಂದ್ರೆ ಚಿಕ್ಕದಾಗೆ ಪ್ರಾರಂಭ ಆದ್ರೆ ಮಾಡ್ಲಿಕ್ಕೆ ಇಷ್ಟೆಲ್ಲ ಅವಕಾಶಗಳಿದೆ ಅನ್ನೋದನ್ನ ನಾನು ನಿಮ್ಗೆ ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ. ನಾವೆಷ್ಟೇ 100 ಟನ್ ಬೆಳೆದು ಫ್ಯಾಕ್ಟ್ರಿಗೆ ಹಾಕಿದ್ರು ನನ್ನ ಮನವಿ, ನನ್ನ ಕಳಕಳಿಯ ಮನವಿ ಏನಂದ್ರೆ ಕನಿಷ್ಠ ಪಕ್ಷ 100 ಕೆಜಿ ಕಬ್ಬನ್ನಾದ್ರೂ ಸಹ ಮೌಲ್ಯವರ್ಧನೆ ಮಾಡಿ ನೇರ ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾವತ್ತು ರೈತ ಸಂಸ್ಕರಣೆ ಮಾಡ್ಲಿಕ್ಕೆ ತಿಳಿತಾನೆ, ಯಾವತ್ತು ರೈತ ನೇರ ಮಾರಾಟ ಮಾಡ್ಲಿಕ್ಕೆ ತಿಳಿತಾನೆ, ಯಾವತ್ತು ಮಾರುಕಟ್ಟೆ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇದನ್ನು ಅವ್ರು ಹೇಳ್ತಾ ಇದ್ರು, ನಮ್ಮ ಏನೋ ಗನ್ನ ಚುಸ್ಕಿ ಅಂತ ಏನ್ ನೋಡಿದ್ರೆ ಅದು 25 ml 20 ರೂಪಾಯಿಗೆ ಅವ್ರು ಬೇರೆ ಬೇರೆ ಮೇಳಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಜನ ಖುಷಿ ಪಟ್ಟು ತಗೊಳ್ತಾ ಇದ್ದಾರೆ ಅಂತ ಸಹ ಮಾಹಿತಿ ಕೊಡ್ತಾ ಇದ್ರು. ಇಷ್ಟು ವಿಚಾರಗಳನ್ನ ಹೇಳ್ತಾ ನಾನು ಆಗ್ಲೇ ಹೇಳಿದಂಗೆ ಅವ್ರು ಮಾಡಿರಂತ ಕೆಲಸಗಳನ್ನ ಬಹುಶಃ ನಾನು 10, 15, 20 ನಿಮಿಷದಲ್ಲಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಾಕಷ್ಟು ಬಹಳಷ್ಟು ಪದಾರ್ಥಗಳನ್ನ ಈ ರೀತಿ ನನಗೆ ಹೇಳಿದಂಥದ್ದು 3 ಪದಾರ್ಥಗಳು, ಇನ್ನು ಎಷ್ಟೋ ಪದಾರ್ಥಗಳನ್ನ ಈ ರೀತಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬಹುದಂತ ಪದಾರ್ಥಗಳ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಸಹ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಪದಾರ್ಥಗಳ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಈಗಾಗಲೇ ಏನೋ ವಿಪುಲ್ ಸರ್ ಅವ್ರ ಜೊತೆನೂ ಸಹ ನಾನು ಮಾತಾಡಿದ್ದೀನಿ. ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಪದಾರ್ಥಗಳನ್ನ ತಯಾರು ಮಾಡಂತ ಒಂದು ನಿಟ್ಟಿನಲ್ಲಿ ವಿಡಿಯೋಗಳನ್ನ ಅಥವಾ ಮಾಹಿತಿಯನ್ನು ಕೊಟ್ಟಿದ್ದೇ ಆದಲ್ಲಿ ನಾನು ಮತ್ತೊಮ್ಮೆ ತಮಗೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೊಂದ್ಸಲ ಬಂದು ನಿಮಗೆ ಅದನ್ನ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ ಅಂತ ಹೇಳ್ತಾ, ಈವನ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ದ ಸೆಲೆಬ್ರೇಟಿಂಗ್ ಫಾರ್ಮರ್ಸ್ ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಎಂಟೈರ್ ಟೀಮ್ that say we may have to do one more program to cover the other products as well as to give more information on your activity, because you have done a wonderful work. I really appreciate your commitment, dedication and passion towards the sugarcane. As you always say, God sugarcane, and as well as the sugarcane farmers of India, I would like to request you, let's do probably 1 or 2 more programs so that the farmers of Karnataka, or in fact the farmers of entire India, particularly the sugarcane growers, would be benefited. Again, probably in this connection, I would like to call you personally and discuss more. ಕಡೆಯದಾಗಿ ಪ್ರತಿ ವಿಡಿಯೋದಲ್ಲೂ ನಾನು ಮನವಿ ಮಾಡ್ಕೊಂಡಿರೋ ಹಾಗೆ ಅದೇ ಮನವಿ, ಇದೇ ರೀತಿಯ ಹೊಸ ಹೊಸ ಕಾರ್ಯಕ್ರಮಗಳನ್ನ, ವಿಭಿನ್ನ ಕಾರ್ಯಕ್ರಮಗಳನ್ನ ನನಗೆ ಮಾಡೋ ನಿಟ್ಟಿನಲ್ಲಿ, ನೀವೆಲ್ಲ ಸ್ಫೂರ್ತಿ ತುಂಬೋ ನಿಟ್ಟಿನಲ್ಲಿ, ನೈತಿಕ ಬೆಂಬಲ ನೀಡೋ ನಿಟ್ಟಿನಲ್ಲಿ ನನ್ನ ಎಲ್ಲಾ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮರೀದೇ ಹಾಗೆ ನನ್ನ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಯೋಗೀಶ್ ಅಪ್ಪಾಜರಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಮತ್ತೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ವಿಚಾರಗಳನ್ನ ಹೇಳ್ತಾ ಇವತ್ತು ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ, ಅದು ವಿಶೇಷವಾಗಿ ಕಬ್ಬಿನ ಅನ್ನ ಮುಖ್ಯವಾಗಿ ಕೇಂದ್ರ ಬಿಂದು ಮಾಡಿಕೊಂಡು ಬಹಳಷ್ಟು ಅದ್ಭುತವಾದಂತ ಕೆಲಸ ಮಾಡ್ತಾರಂತ, ಅದು ವಿಶೇಷವಾಗಿ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂತ ಸೆಲೆಬ್ರೇಟಿಂಗ್ ಫಾರ್ಮರ್ಸ್ ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಡ್ತಾರಂತ ಕೆಲಸದಲ್ಲಿ ಬಹುಶಃ ಬಹಳ ಚಿಕ್ಕ ಪರಿಚಯನ ಮಾಡ್ಕೊಟ್ಟಿದೆ ಅಂತ ಭಾವಿಸ್ತೇನೆ. ಯಾಕಂದ್ರೆ ಅವ್ರು ಮಾಡಿರೋಂಥ ಕೆಲಸಗಳು ಅಗಾಧ. ನಾನು ಹೇಳಿರೋಂಥದ್ದು ಬಹುಶಃ ಬಹಳ ಏನು ಇಷ್ಟು ಕಡಿಮೆ ಅವಧಿನಲ್ಲಿ ನಾನು ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೋಡೋಣ, ಈಗಾಗಲೇ ನಾನು ಆಂಗ್ಲ ಭಾಷೆಯಲ್ಲಿ ಅವರಿಗೆ ಮನವಿ ಮಾಡಿರೋ ಹಾಗೆ ಅವ್ರೇನಾದ್ರು ಒಪ್ಪಿದ್ದೇ ಆದಲ್ಲಿ ಬಹುಶಃ ಇನ್ನೂ 1 ಅಥವಾ 2 ಕಾರ್ಯಕ್ರಮಗಳನ್ನ ಏನು ಕರ್ನಾಟಕ ರಾಜ್ಯದ ರೈತರಿಗೆ, ಅದು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಅಥವಾ ಈ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇರುವಂತವರಿಗೆ ಮುಂದಿನ ದಿನ ಇನ್ನೊಂದು 2-3 ಕಾರ್ಯಕ್ರಮ ಮಾಡೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ, ಇದೇ ರೀತಿ ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಸಂಘ ಸಂಸ್ಥೆಗಳ ಅಥವಾ ನಿಮ್ಮ ಕಂಪನಿಯ ಚಟುವಟಿಕೆಗಳ ಬಗ್ಗೆ ಅಥವಾ ವ್ಯಾಪಾರ ವಹಿವಾಟುಗಳ ಬಗ್ಗೆ ಇದೇ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮದಲ್ಲಿ, ಇದೇ ಒಂದು ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ, ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಕರಿಗೆ ಮುಟ್ಟಬೇಕು.
ಮತ್ತೆ ಅದಕ್ಕೆ ಸಾಕಷ್ಟು ಜನಪ್ರಿಯತೆ ಪಡಿಬೇಕಂತ ನಿಟ್ಟಿನಲ್ಲಿ ನಿಮಗೂ ಏನಾರ ಆಸಕ್ತಿ ಇದ್ದಲ್ಲಿ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಆಸಕ್ತಿ ಇದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಯನ್ನ ನಿಮಗೆ ಅಂತಿಮ ಘಟ್ಟದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಲಾಗುವುದು. ನೀವು ನೇರವಾಗಿ ನನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಯೋಗಿ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನ ಮುಗಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟಂತ ಸೆಲೆಬ್ರೇಟಿಂಗ್ ಫಾರ್ಮರ್ಸ್ ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅದು ವಿಶೇಷವಾಗಿ ವಿಡಿಯೋಗಳ ರೂಪದಲ್ಲಿ ಮಾಹಿತಿ ಕೊಟ್ಟಿರಂತ ಸೆಲೆಬ್ರೇಟಿಂಗ್ ಫಾರ್ಮರ್ಸ್ ಎಡ್ಜ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವಿಪಿನ್ ಸರೀನ್ ಅವರಿಗೆ, ಸುಮಿತ್ ಶರ್ಮಾ ಅವರಿಗೆ, ಸ್ವಾತಿ ಸೋನಾರ್ ಅವರಿಗೆ ಮತ್ತೆ CD ಕುಮಾರ್ ಅವರಿಗೆ ವಂದಿಸ್ತಾ, ತಮ್ಮೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ನಮಸ್ಕಾರ.